ನೀವು ಮಾಡಿದ್ರೂ 10 ರೂಪಾಯಿ ಸೇವ್ ಆಗುತ್ತೆ. 1000 ರೂಪಾಯಿ ಮಾಡಿದ್ರೆ 100 ರೂಪಾಯಿ ಮಿನಿಮಮ್ ಆಗುತ್ತೆ. 1 ಲಕ್ಷ ಮಾಡಿದ್ರೆ ನಿಮ್ಗೆ 10 ಸಾವಿರ ಸೇವ್ ಆಗುತ್ತೆ. 3 ಲಕ್ಷ ಆ ಥರ ಮಾಡಿದ್ರೆ 30-35 ಸಾವಿರ ರೂಪಾಯಿವರೆಗೂ ಸೇವ್ ಆಗುತ್ತೆ. ಅಲ್ಲೂ ನಿಮಗೆ 1000 ರೂಪಾಯಿ ಬಿಲ್ ಆಗಿದ್ರೆ ಮಿನಿಮಮ್ 10 to 15 ಸಮ್ಟೈಮ್ 20% ಸಹ ಡಿಸ್ಕೌಂಟ್ ಸಿಗುತ್ತೆ. ಸೊ ಏನೋ ಹೆಚ್ಚು ಕಮ್ಮಿ ಅಡ್ಮಿಷನ್ ಆಗ್ತೀರಾ ನಿಮ್ಗೆ ಅಲ್ಲೂ ಡಿಸ್ಕೌಂಟ್ ಸಿಗುತ್ತೆ. ಇಷ್ಟೆಲ್ಲ ಖರ್ಚಾಗೋಯ್ತಪ್ಪ ನಾನು ಇನ್ಶೂರೆನ್ಸ್ ತೊಗೊಬೇಕು ಅಂದ್ಕೊಳ್ತೀರಾ, ನಮ್ಮ ಕಡೆಯಿಂದ ಹೋದರೆ ಅಲ್ಲೂ ಡಿಸ್ಕೌಂಟ್ ಸಿಗುತ್ತೆ. ನೀವು ಹೂ ಅಂದರೆ ಅವರೇ ಪೇಷಂಟ್ ನೀವೇ ಬಂದು ಕರ್ಕೊಂಡು ಹೋಗಿ ಅಡ್ಮಿಟ್ ಮಾಡಿ, ಸೊ ಯಾವ ಡಾಕ್ಟ್ರ್ ಬೇಕು ಅವನ್ನೆಲ್ಲ ಕನ್ಸಲ್ಟ್ ಮಾಡಿಸಿ ಪೂರ್ತಿ ಕ್ಯೂರ್ ಮಾಡಿ ಡಿಸ್ಕೌಂಟ್ಸು ಕೊಡಿಸಿ ಅವ್ರು ವಾಪಸ್ ಕರ್ಕೊಂಬಂದು ಮನೆಗೆ ಬಿಟ್ಟು ಆಮೇಲಿಂದ ಎವ್ರಿ ಮಂತ್ಗೆ ಮೆಡಿಸಿನ್ ನಾವೇ ಮನೆಗೆ ಹೋಗಿ ತೊಗೊಂಡು ಕೊಟ್ಬಿಡ್ತೀವಿ. ಅದಾದ್ಮೇಲೆ ಡಿಸ್ಕೌಂಟ್ ಬರುತ್ತಾ? ನಿಮ್ಗೆ ಏನಾಗುತ್ತೆ, ಇನ್ಶೂರೆನ್ಸಲ್ಲಿ ಒಂದು 80-85% ಆಗಿರುತ್ತೆ, ಅದು ಡೈರೆಕ್ಟ್ ಹಾಸ್ಪಿಟ್ಲಿಗೆ ಪೇ ಆಗುತ್ತೆ. ಇನ್ನು 10-15% ನೀವು ಪೇ ಮಾಡಲೇಬೇಕು ದುಡ್ಡು ಕ್ಯಾಶಲ್ಲಿ, ಅದು ನಮ್ಮ ಆ್ಯಪಿಂದ ಪೇ ಮಾಡಿ ಅಲ್ಲಿ ಡಿಸ್ಕೌಂಟ್ ಬರುತ್ತೆ. ಸರ್ ನನ್ನ ಹೆಸರು ಭಾರತೀಶ್ ಅಂತ, ನಾನು ಮೆಡಿ ಇಂಪ್ಯಾಕ್ಟ್ ಹೆಲ್ತ್ ಕೇರ್ ಪ್ರೈವೇಟ್ ಲಿಮಿಟೆಡ್ ಮೆಡ್ಪಾಸ್ ಅಂತ ನಮ್ಮ ಬ್ರ್ಯಾಂಡು. ನಮ್ಮದು ಬಂದು ಸರ್ವೀಸಸ್ ಬಂದು ಎಲ್ಲ ಹೆಲ್ತ್ ಕೇರ್ ಸರ್ವೀಸಸ್ಸು ಒಂದು ಆ್ಯಪ್ ಒಳಗಡೆ ಸಿಗುತ್ತೆ. ಅಂದರೆ ನಿಮಗೆ ಹಾಸ್ಪಿಟಲ್ಸು, ಲ್ಯಾಬ್ಸು, ಫಾರ್ಮಸೀಸು, ಹೋಮ್ ಕೇರು, ಡಾಕ್ಟರ್ ಟು ಡೋರ್ ಸರ್ವೀಸಸ್ಸು, ಡಾಕ್ಟರ್ ಆನ್ ಕಾಲ್ ಸರ್ವೀಸಸ್ಸು, ಹೆಲ್ತ್ ಇನ್ಶೂರೆನ್ಸು, ಜೊತೆಲಿ ಎಮರ್ಜೆನ್ಸಿ ಮೆಡಿಕಲ್ ಲೋನ್ ಅಂತ ಒಂದು ಆಪ್ಷನ್ ಸಹ ಇದೆ. ಅಂದರೆ ಇನ್ ಕೇಸ್ ನೀವೇನೋ ಹಾಸ್ಪಿಟ್ಲಿಗೆ ಸೇರ್ಕೊಬೇಕು, ನಿಮ್ಮ ಹತ್ರ ಇಮಿಡಿಯೇಟ್ ದುಡ್ಡು ಇರಲ್ಲ, ಆ ಥರ ಏನೋ ಬೇಕು ಅಂದರೆ ನಮ್ಮದು ಅದೊಂದು ಆಪ್ಷನ್ ಇದೆ, ಎಮರ್ಜೆನ್ಸಿ ಮೆಡಿಕಲ್ ಲೋನ್ ಅಂತ. ಅದು ನಾವು ಫೆಸಿಲಿಟೇಟ್ ಮಾಡ್ತೀವಿ. ಸೊ ನಿಮಗೆ ತೊಗೊಂಡು ಅದರಿಂದ ಏನಾಗುತ್ತಪ್ಪ ನಿಮಗೆ ಅಂದರೆ ಅದರಿಂದ ಪೇ ಮಾಡಿದಾಗ ಆ ಡಿಸ್ಕೌಂಟ್ ಏನು ಬರುತ್ತೆ, ಅದು ಇಂಟ್ರೆಸ್ಟ್ ಎಷ್ಟು ನಿಮ್ಗೆ ಕಮ್ಮಿ ಆಗುತ್ತೆ. ಆಲ್ಮೋಸ್ಟ್ ವಿತೌಟ್ ಇಂಟ್ರೆಸ್ಟ್ ಥರನೂ ಆಗುತ್ತೆ, ನಿಮಗೆ ಹಾಸ್ಪಿಟಲ್ ಡಿಸ್ಕೌಂಟ್ ಸಿಕ್ತಂಗೂ ಆಗುತ್ತೆ. ಆ್ಯಂಡ್ ಯು ಕ್ಯಾನ್ ಯೂಸ್ ದರ್ ಸರ್ವೀಸಸ್ಸು. ನೀವೇನಾಗುತ್ತೆ ಅಂದರೆ ನಮ್ಮ ಆ್ಯಪಿಂದ ಪೇ ಮಾಡಿದ್ರೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ನು ದುಡ್ಡು ಸೇವ್ ಆಗುತ್ತೆ. ಅಂದರೆ ನೀವು ಹಾಸ್ಪಿಟಲ್ ಯೂಸ್ ಮಾಡಿದ್ರು ಕ್ಯಾಶ್ ಬ್ಯಾಕ್ ಡಿಸ್ಕೌಂಟ್ ಬರುತ್ತೆ, ಲ್ಯಾಬಲ್ಲಿ ಯೂಸ್ ಮಾಡಿದ್ರು ಬರುತ್ತೆ, ಫಾರ್ಮಸಿಯಲ್ಲಿ ಯೂಸ್ ಮಾಡಿದ್ರು ಬರುತ್ತೆ, ಡಾಕ್ಟರ್ ಟು ಡೋರ್ ಯೂಸ್ ಮಾಡಿದ್ರು ಬರುತ್ತೆ, ಇನ್ಶೂರೆನ್ಸ್ ಬೈ ಮಾಡಿದ್ರು ಅಲ್ಲಿಂದನೂ ಬರುತ್ತೆ, ಪ್ಲಸ್ ಡಯಾಗ್ನೋಸ್ಟಿಕ್ಸಿಂದನೂ ಬರುತ್ತೆ. ಸೊ ಎಲ್ಲ ಕಡೆಯಿಂದ ನೀವು ದುಡ್ಡು ಸೇವ್ ಮಾಡ್ಬೋದು. ದಟ್ಸ್ ವೈ ವಿ ಸೇ ಮೆಡ್ಪಾಸ್ ಸೇವ್ ಮನಿ ಆನ್ ಎವ್ರಿ ಟ್ರಾನ್ಸಾಕ್ಷನ್. ಸೊ ನಮ್ಮದು ಬ್ರಾಂಚಸ್ ಬಂದು ಮೈಸೂರು, ಬೆಂಗಳೂರು, ಹೈದರಾಬಾದು ಮತ್ತು ಮುಂಬೈ. ಸೊ 4 ಕಡೆ ಇದೆ. ಸೊ ಇದುವರೆಗೂ ಆಲ್ಮೋಸ್ಟ್ ನಮಗೆ 25,000 ಡೌನ್ಲೋಡ್ಸ್ ಇದೆ. ಬಟ್ ನಾವು 1 lakh ಫ್ಯಾಮಿಲೀಸ್ ಕವರ್ ಮಾಡ್ತಾಯಿದ್ದೀವಿ. ಇದುವರೆಗೂ ನಾವು 3 ಕೋಟಿ ಪ್ಲಸ್ ಒಂದು ದುಡ್ಡು ನಮ್ಮ ಪ್ಲಾಟ್ಫಾರ್ಮಿಂದ ಸೇವ್ ಆಗಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀವಿ. ಅಪಾರ್ಟ್ ಫ್ರಮ್ ದಟ್ ಕ್ರಿಟಿಕಲ್ ಟೈಮಲ್ಲಿ ನಾವು ಆಂಬುಲೆನ್ಸ್ ಇದೆಲ್ಲ ಸರ್ವಿಸಸ್ ಎಲ್ಲ ಕೊಟ್ಟಿರೋದ್ರಿಂದ ಎಷ್ಟೋ ಕ್ರಿಟಿಕಲ್ ವಿ ಆಲ್ಸೋ ಸೇವ್ಡ್ ಕಪಲ್ ಆಫ್ ಲೈಫ್ಸ್ ಆಲ್ಸೋ ಡ್ಯೂರಿಂಗ್ ಕೋವಿಡ್ ಆದಮೇಲೆ ಇದೆಲ್ಲ ನಾವು ಮಾಡಿದ್ದೀವಿ ನಮ್ಮ ಸಂಸ್ಥೆಯಿಂದ. ನೀವು ಹೇಳ್ತೀರಿ ಈಗ ಮೆಡ್ಪಾಸ್ ಅನ್ನೋದು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಅಲ್ಲಿ ಪೂರ್ತಿ ಅವ್ರ ಡೀಟೇಲ್ಸ್ ಎಲ್ಲ ಅಲ್ಲಿರುತ್ತೆ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೆ ಸೊ ಅವರಿಗೆ 1 ಲಕ್ಷ ಆದರೆ ನಿಮ್ಗೆ 10,000-15,000 ರೂಪಾಯಿ ಸೇವ್ ಮಾಡಿಸ್ತೀರಾ ನೀವು. ಅದು ಮೆಡಿಕಲ್ ಪರ್ಚೇಸ್ ಆಗಿರ್ಬೋದು ಅಥವಾ ಆ್ಯಂಬುಲೆನ್ಸ್ ಚಾರ್ಜಸ್ ಎಲ್ಲ ಆಗಿರ್ಬೋದು. ಮೆಡಿಕಲ್ ಸಂಬಂಧಪಟ್ಟಂಗೆ ಒಂದಷ್ಟು ಬಿಲ್ ಆದರೆ ಸ್ವಲ್ಪನಾದರೂ ಹಣ ಸೇವ್ ಮಾಡ್ತೀರಿ. ಒಂದು 15,000 ಆದರೂ ಕೂಡ ಅದು ಒಂದು ಒಳ್ಳೆಯ ಅಮೌಂಟ್ ಇದೆ. ಸೊ 100 ರೂಪಾಯಿ ನೀವು ಮಾಡಿದ್ರೂ 10 ರೂಪಾಯಿ ಸೇವ್ ಆಗುತ್ತೆ. 1000 ರೂಪಾಯಿ ಮಾಡಿದ್ರೆ 100 ರೂಪಾಯಿ ಮಿನಿಮಮ್ ಆಗುತ್ತೆ. 1 ಲಕ್ಷ ಮಾಡಿದ್ರೆ ನಿಮ್ಗೆ 10 ಸಾವಿರ ಸೇವ್ ಆಗುತ್ತೆ. 3 ಲಕ್ಷ ಆ ಥರ ಮಾಡಿದ್ರೆ 30-35 ಸಾವಿರ ರೂಪಾಯಿವರೆಗೂ ಸೇವ್ ಆಗುತ್ತೆ. ಈಗ ಮೆಡಿಕಲ್ ಅವರು ಪ್ರತಿ ತಿಂಗಳು ಕೆಲವೊಬ್ಬರು ಟ್ಯಾಬ್ಲೆಟ್ ಎಲ್ಲ ತೊಗೊಳ್ತಾ ಇರ್ತಾರೆ, ಅಥವಾ ಹಾಸ್ಪಿಟ್ಲ್ ಅಡ್ಮಿಟ್ ಆದಾಗ 1000 ರೂಪಾಯಿ ಬಿಲ್ ಆಗಿರುತ್ತೆ ಮೆಡಿಕಲ್ದು ಕೂಡ ಏನಾದರೂ ಕಮ್ಮಿ ಆಗುತ್ತೆ. ಎಷ್ಟು % ಡಿಸ್ಕೌಂಟ್ ಕೊಡ್ತಾರೆ? ಹೌದು ಸರ್, ನೀವು ಯಾವುದೇ ಸರ್ವಿಸಸ್ ಆದ್ರೂ ನಿಮಗೆ ಸಿಗುತ್ತೆ. ನೀವು ಮೆಡಿಸಿನ್ಸ್ ನಿಯರ್ ಬೈ ಮೆಡಿಸಿನ್ಸ್ ನಮ್ಮ ಟೈಪ್ ಇರೋ ಹೋದರೆ ಅಲ್ಲೂ ನಿಮಗೆ 1000 ರೂಪಾಯಿ ಬಿಲ್ ಆಗಿದ್ರೆ ಮಿನಿಮಮ್ 10 to 15 ಸಮ್ಟೈಮ್ 20% ಸಹ ಡಿಸ್ಕೌಂಟ್ ಸಿಗುತ್ತೆ. ಇವಾಗೆಲ್ಲ ಆಲ್ಮೋಸ್ಟ್ 10 to 12, 15ಗೆ ಬಂದುಬಿಟ್ಟಿದ್ದಾರೆ ಡಿಸ್ಕೌಂಟ್. ಅವರೇ ಕೊಡ್ತಾ ಇದ್ದಾರೆ. ಬಿಲ್ ಹಾಕ್ಬಿಟ್ಟು ಕೊನೆಗೆ ಎಷ್ಟು ಡಿಸ್ಕೌಂಟ್ ಆಗಿದೆ ಅಂತ ಅವರೇ ಕೊಟ್ಬಿಡ್ತಾರೆ. ಬಟ್ ಮೆಡ್ಪಾಸಿಂದ ಏನಿದೆ ಅದಕ್ಕಿಂತ ಅಡ್ವಾಂಟೇಜ್ ಏನು ಅಂತಂದ್ರೆ ನೀವು ಹೋದರೆ ಒಂದು ಪರ್ಟಿಕ್ಯುಲರ್ ಓನರ್ ಹತ್ರ ನಿಮ್ಗೆ ಏನೋ ಗುರ್ತಿರ್ತಾರೆ, ಪರಿಚಯ ಕೊಡ್ತಾರೆ. ಅದೇ ನೀವು ನೆಕ್ಸ್ಟಲ್ಲಿ ಲ್ಯಾಬ್ ಏನೋ ಬೇಕಾಗುತ್ತೆ ನಿಮಗೆ ನೆಕ್ಸ್ಟ್ ನಾಳೆ ಲ್ಯಾಬ್ಗೆ ಹೋದ್ರೆ ಅಲ್ಲೂ ನಿಮ್ಮ ಪರಿಚಯ ಇರಬೇಕು ಅಂತಿಲ್ಲ, ಅಲ್ಲೂ ನಿಮಗೆ ಡಿಸ್ಕೌಂಟ್ ಸಿಗಲ್ಲ. ಸೊ ಅಲ್ಲೂ ಅಕಸ್ಮಾತ್ ಏನು ಡಿಸ್ಕೌಂಟ್ ಸಿಗುತ್ತೆ, ನೆಕ್ಸ್ಟ್ ನೀವು ಹಾಸ್ಪಿಟಲ್ ಕನ್ಸಲ್ಟೇಷನ್ಗೆ ಹೋಗ್ತಿಲ್ಲ, ನಿಮ್ಗೆ ಅಲ್ಲೂ ಡಿಸ್ಕೌಂಟ್ ಸಿಗುತ್ತೆ. ಸೊ ಏನೋ ಹೆಚ್ಚು ಕಮ್ಮಿ ಅಡ್ಮಿಷನ್ ಆಗ್ತೀರಾ, ನಿಮ್ಗೆ ಅಲ್ಲೂ ಡಿಸ್ಕೌಂಟ್ ಸಿಗುತ್ತೆ. ಇಷ್ಟೆಲ್ಲ ಖರ್ಚಾಗೋಯ್ತಪ್ಪ ನಾನು ಇನ್ಶೂರೆನ್ಸ್ ತೊಗೊಬೇಕು ಅಂದ್ಕೊಳ್ತೀರಾ, ನಮ್ಮ ಕಡೆಯಿಂದ ಹೋದರೆ ಅಲ್ಲೂ ಡಿಸ್ಕೌಂಟ್ ಸಿಗುತ್ತೆ. ನೀವೇನೇ ಸರ್ವಿಸ್ ಆ್ಯಪಲ್ಲಿ ಪೇ ಮಾಡಿದ್ರೆ ನಿಮ್ಗೆ ಸಿಗುತ್ತೆ. ಇದು ವ್ಯಾಲೆಟ್ ಆ್ಯಪ್, ಇದು ಬುಕ್ಕಿಂಗ್ ಆ್ಯಪ್ ಅಲ್ಲ, ಇದು ವ್ಯಾಲೆಟ್ ಪೇಮೆಂಟ್ ಆ್ಯಪಲ್ಲಿ. ಈಗ ಪೇಟಿಎಮ್, ಫೋನ್ಪೇ ಆ ಥರ ಇದೆಯೋ ಅದೇ ಥರ ಹೆಲ್ತ್ ಕೇರ್ ಸರ್ವಿಸಸ್ಗೆ ನಮ್ಮ ಮೆಡ್ಪಾಸ್ ಒಂದು. ಈಗ ಮೆಡಿಕಲ್ ಸ್ಟೋರಲ್ಲಿ ಒಂದು 10-15% ಕೊಡ್ತಾರೆ, ಬಟ್ ಅದಕ್ಕೆ ಲ್ಯಾಬ್ಗಳಲ್ಲಿ ಯಾರಿಗೂ ಪರಿಚಯ ಇರಲ್ಲ. ಸೊ ಅವಾಗಲ್ಲ ಆದಾಗ ಆ ಬಿಲ್ಲಿಂಗಲ್ಲಿ ಏನಿದೆ ಅದು 10-15% ಕಡಿಮೆ ಆಗುತ್ತೆ. ಓಕೆ, ಸೊ ಈ ಆ್ಯಪು ಎಲ್ಲೆಲ್ಲಿ ಸಿಗುತ್ತೆ ಸರ್? ಇದು ಆ್ಯಪ್ ಪ್ಲೇಸ್ಟೋರ್ಗೆ ಹೋಗಿ ನೀವು ಮೆಡ್ಪಾಸ್ ಸೇವ್ ಮನಿ ಆನ್ ಈಚ್ ಟ್ರಾನ್ಸಾಕ್ಷನ್ ಅಂತ ಹಾಕಿದ್ರೆ ಅಲ್ಲಿ ಬರುತ್ತೆ. ಅದು ಡೀಟೇಲ್ಸ್ ಕೊಡಬೇಕು, ನಿಮ್ಮದು KYC ಡೀಟೇಲ್ಸ್ ಫಿಲಪ್ ಮಾಡಬೇಕು. ನಮ್ಗೆ ಇದುವರೆಗೂ ವಿ ಆರ್ ಲೈಕ್ 4.98 ಔಟ್ ಆಫ್ 5. ನೆಗೆಟಿವ್ ಒಂದು ನೆಗೆಟಿವ್ ಕಮೆಂಟ್ಸ್ ಇಲ್ಲ ಇದು 5 ವರ್ಷದಲ್ಲಿ. ನಮ್ಮ ಪ್ರೊಸೆಸ್ ಚೆನ್ನಾಗಿದೆ, ನಮ್ಮ ಕ್ವಾಲಿಟಿ ಟೀಮ್ ಚೆನ್ನಾಗಿದೆ. ನೀವು ನಮ್ಮ ಸರ್ವಿಸ್ ಒಂದ್ಸಲ ಯೂಸ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇವಾಗ ಬಿಲ್ ಕಟ್ಬಿಟ್ಟು ಆಚೆ ಬರ್ತಾರೆ. ಸೊ ಯಾವಾಗ ನಿಮ್ಗೆ ಕಾಂಟ್ಯಾಕ್ಟ್ ಮಾಡಬೇಕು? ಬಟ್ ಡೈರೆಕ್ಟಾಗಿ ಮೆಡ್ಪಾಸ್ ಆ್ಯಪ್ನ ಸ್ಕ್ಯಾನ್ ಮಾಡಿದ್ರೆ ಆಯಿತಾ? ಹೌದು. ಸೊ 2 ಆಪ್ಷನ್ ಇದೆ. ಒಂದು ನಿಮಗೆ ಗೊತ್ತಿದೆ ಅಂದರೆ ನೀವು ಅಲ್ಲಿ ಕಾಸು ಪೇ ಮಾಡೋ ಟೈಮಲ್ಲಿ, ಇಲ್ಲ ನಾನು ಮೆಡ್ಪಾಸ್ ಆ್ಯಪಿಂದ ಪೇ ಮಾಡ್ತೀನಿ ಅಂದರೆ ಒಂದು ತೊಗೊಳ್ತಾರೆ. ಅಕಸ್ಮಾತ್ ಗೊತ್ತಿರಲಿಲ್ಲ ಅಂದರೆ ಎಲ್ಲ ಕಡೆಯೂ ನಮ್ಮ ವಾಲಂಟಿಯರ್ಸ್ ಇದ್ದಾರೆ, ನಮ್ಮ ಎಂಪ್ಲಾಯೀಸ್ ಇದ್ದಾರೆ, ಅವ್ರ ಥ್ರೂ ಹೋದರೆ ಅವರೇ ನಿಮಗೆ ಎಂಡ್ ಟು ಎಂಡ್ ಮಾಡಿಕೊಡ್ತಾರೆ. ಇನ್ ಕೇಸ್ ನಿಮಗೆ ಮನೆಯಿಂದನೂ ನಿಮಗೆ ಕಾಂಟ್ಯಾಕ್ಟ್ ಮಾಡೋದು
ನಮ್ಮದು ಕಾಂಟ್ಯಾಕ್ಟ್ ನಂಬರ್ಸ್ ಇದೆ, ಕಾಲ್ ಸೆಂಟರ್ ನಂಬರ್ಸ್ ಇದೆ, ಮತ್ತು ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ, ನಮ್ಮ ವೆಬ್ಸೈಟಲ್ಲಿ ಡೀಟೇಲ್ಸ್ ಇದೆ, ನಾವು ಯೂಟ್ಯೂಬಲ್ಲಿ ಇದ್ದೀವಿ, ನಾವು ಫೇಸ್ಬುಕ್ಕಲ್ಲಿ ಇದ್ದೀವಿ, ನಮ್ಮ ಇನ್ಸ್ಟಾಗ್ರಾಮ್ ಇದೆ, ಅಲ್ಲೂ ಪೇಜಸ್ ಫಾಲೋ ಮಾಡ್ಬೋದು, ವೆಬ್ಸೈಟ್ ಫಾಲೋ ಮಾಡ್ಬೋದು. ಅರ್ಬಿಟ್ ನಂಬರ್ಸ್ ಇದೆ, ಲೋಕಲ್ ಟೀಮ್ ಸಹ ಇದೆ. ಫಾರ್ ಎಕ್ಸಾಂಪಲ್ ನೀವು ಮೈಸೂರಲ್ಲಿ ಮಣಿಪಾಲ್ ಹಾಸ್ಪಿಟ್ಲಿಗೆ ಹೋಗಬೇಕು ಅಂದರೆ ನೀವು ಡೈರೆಕ್ಟಾಗಿ ಹೋಗಿ ಬುಕ್ಕಿಂಗ್ ಎಲ್ಲ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ನಮ್ಮ ಎಂಪ್ಲಾಯೀಸ್, ನಮ್ಮ ಕಲೀಗ್ಸ್ ನೀವು ರೀಚ್ ಔಟ್ ಮಾಡಿದ್ರೆ, ಇನ್ಫ್ಯಾಕ್ಟ್ ಈ ಇನ್ನು ಕೆಲವು ಟೈಮಲ್ಲಿ ನೀವು ಏಜ್ ಆಗೋಗಿದ್ರೆ ಪಿಕ್ ಸಹ ಮಾಡೋಕ್ಕಲ್ಲ. ನಾವು ನಿಮ್ಮ ಪಿಕಪ್ ಮಾಡ್ಕೊಂಡು ಹೋಗಿ ನಿಮ್ಮ ಕನ್ಸಲ್ಟೇಷನ್ ಮಾಡಿಸಿ ಎಂಟು ನೋಡ್ಕೊಂಡು ನಿಮ್ಮ ಮನೆಗೆ ವಾಪಸ್ ಬಿಡ್ತೀವಿ. ಅಂಥ ಫೆಸಿಲಿಟಿ ಸಹ ಇದೆ. ಅದು ಯಾರು ಮಾಡ್ತಾಯಿಲ್ಲ ಇವತ್ತು, ಅದು ಸಹ ಮಾಡ್ತಾಯಿದ್ದೀವಿ ನಾವು. ನೀವು ಹೂ ಅಂದರೆ ಅವರೇ ಪೇಷಂಟ್ ನೀವೇ ಬಂದು ಕರ್ಕೊಂಡೋಗಿ ಅಡ್ಮಿಟ್ ಮಾಡಿ, ಸೊ ಯಾವ ಡಾಕ್ಟ್ರ್ ಬೇಕು ಅವನ್ನೆಲ್ಲ ಕನ್ಸಲ್ಟ್ ಮಾಡಿಸಿ ಪೂರ್ತಿ ಕ್ಯೂರ್ ಮಾಡಿ ಕೊಡಿಸಿ ಡಿಸ್ಕೌಂಟ್ಸು ಕೊಡಿಸಿ ಅವ್ರು ವಾಪಸ್ ಕರ್ಕೊಂಬಂದು ಮನೆಗೆ ಬಿಟ್ಟು ಆಮೇಲಿಂದ ಎವ್ರಿ ಮಂತ್ಗೆ ಮೆಡಿಸಿನ್ ನಾವೇ ಮನೆಗೆ ಹೋಗಿ ತೊಗೊಂಡು ಕೊಟ್ಬಿಡ್ತೀವಿ. ಏನೇನು ತುಂಬ ಟೀಮ್ ಇದೆ ನಿಮ್ಮಲ್ಲಿ? ನಮ್ಮ ಟೀಮಲ್ಲಿ ಇದೆ ಸರ್, ಟೀಮ್ ಇದೆ, ತುಂಬ ಟೀಮ್ ಇದೆ ನಮಗೆ. ಲೋಕಲಾಗಿ ಒಂದು 15-20 ಜನ ಇದ್ದಾರೆ. ಸಾಫ್ಟ್ವೇರ್ ಡೆವಲಪ್ಮೆಂಟ್ ಟೀಮ್ ಸಪ್ರೇಟ್ ಇದೆ, ಕಾಲ್ ಸೆಂಟರ್ ಟೀಮ್ ಸಪ್ರೇಟ್ ಇದೆ, ಮ್ಯಾನೇಜ್ಮೆಂಟ್ ಟೀಮ್ ಸಪ್ರೇಟ್ ಇದೆ, ಆ್ಯಂಡ್ ವಿ ಆರ್ ಗ್ರೋಯಿಂಗ್. ಅಂದರೆ ನೀವು ಹೇಳ್ತಿರೋದು ಒಂದು ₹1,000 ಆದರೆ ₹100 ಅಂತೂ ಮಿಕ್ಸ್ಬೋದು. 1,00,000 ಆದರೆ ಅಟ್ಲೀಸ್ಟ್ ಒಂದು 10,000 ಇಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು 15,000 ಮಿಕ್ಸ್ಬೋದು ಅಂತ ನೀವು ಹೇಳ್ತೀವಿ. ಅಟ್ಲೀಸ್ಟ್ ಆ ಅಮೌಂಟ್ ಆದ್ರೂ ಮಿಕ್ಲಿ ಅನ್ನೋದು. ಹೌದು, ನಮ್ಮ ಕಡೆಯಿಂದ ಏನಾಗುತ್ತೆ ಅಂದರೆ ನಿಮಗೆ ಸೇವ್ ಆಗುತ್ತೆ. ದಟ್ಸ್ ವೈ ಅವರ್ ಟ್ಯಾಗ್ ಇಸ್ ಸೇವ್ ಮನಿ ಆನ್ ಇ ಟ್ರಾನ್ಸಾಕ್ಷನ್ ಫಾರ್ ಆಲ್ ಹೆಲ್ತ್ ಕೇರ್ ಸರ್ವಿಸಸ್. ಇದು ಕನ್ನಡದವರೇ ಮಾಡೋಂಥ ಆ್ಯಪ್? ಹೌದು ಸರ್, ನಾನು ಕನ್ನಡದವನೇ. ನಾನೇ ವಾಸ ಥರ ಇಲ್ಲ, ನಮ್ಮದೆಲ್ಲ ಟೀಮ್ ಬಿಟ್ಕೊಂಡು ಮಾಡಿರೋದು. ನಮ್ಮದು ಮಾಗಡಿ ಹತ್ರ ಹಳ್ಳಿನೇ, ನಾನು ಹಳ್ಳಿಲಿ ಹೋಗಿ ಬಂದು ಬೆಂಗಳೂರಲ್ಲಿದ್ದು ನಾವು ಬಿಲ್ಡ್ ಮಾಡಿರೋದು, ನಮ್ಮ ಕನ್ನಡಿಗರೇ ಬಿಲ್ಡ್ ಮಾಡಿರೋದು. ಸರ್ ಇವಾಗ ನಮ್ಮದು ಓನ್ ಎಂಪ್ಲಾಯೀಸ್ 40 ಜನ ಇದ್ದಾರೆ, ಕಾಂಟ್ರಾಕ್ಟರ್ಸ್ ಒಂದು 20-30 ಜನ ಇದ್ದಾರೆ. ನಮ್ಮದು ಅಕ್ರಾಸ್ ಇವಾಗ ಬೆಂಗಳೂರು ರೂರಲ್ ಕಲೆಕ್ಟ್ ಮಾಡ್ತೀವಿ, ಮೈಸೂರು ರಿಲೇಟೆಡ್ ಮಾಡ್ತೀವಿ. ಈಗ ಹಾಸನ್ ಮಾಡ್ತೀವಿ, ಚಾಮರಾಜನಗರ ಮಾಡ್ತೀವಿ, ಮಡಿಕೇರಿ ಬೆಲ್ಟ್ ಇದೆ, ಹಾಸನ್ ಬೆಲ್ಟ್ ಇದೆ, ಅಲ್ಲೆಲ್ಲನೂ ನಮ್ಮದು ಕೋಆರ್ಡಿನೇಟರ್ಸ್ ಇದ್ದಾರೆ. ಎಂಪ್ಲಾಯೀಸ್ ಇಲ್ಲ ಅಂದರೆ ಕೋಆರ್ಡಿನೇಟರ್ಸ್ ಇದ್ದಾರೆ. ಈಗ ಸಿಂಪಲಾಗಿ ಹೇಳಬೇಕು ಅಂದರೆ ಈ ಮೆಡ್ ಪಾಸ್ ಅಂತ ಏನಿದೆ ಅದನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ಸಾಕು, ನಿಮಗೆಲ್ಲ ಅಲ್ಲೇ ಸಿಕ್ಬಿಡುತ್ತೆ. ಸೊ ಏನಾದ್ರು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕೆಳಗಡೆ ಎಲ್ಲ ನಂಬರ್ಗಳಿದೆ, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹೌದು, ಖಂಡಿತ. ಅದೇ ಯಾವ ಹಾಸ್ಪಿಟಲ್ ಅಂದರೆ ಎನಿ ಹಾಸ್ಪಿಟಲ್? ನಮ್ಮದು ಆಲ್ಮೋಸ್ಟ್ ನೀವು ಹಾಸ್ಪಿಟಲ್ಸ್ ಅಂತ ತೊಗೊಂಡ್ರೆ ನೀವು ಟಾಪ್ ಹಾಸ್ಪಿಟ್ಲ್ ತೊಗೊಂಡ್ರೆ ಇವತ್ತು ನೀವು ಬ್ರ್ಯಾಂಡೆಡ್ ಬಂದು ನೀವು ಮಣಿಪಾಲ್ ಗ್ರೂಪ್ ಇದೆ, ನಮ್ಮ ಆ್ಯಪ್ ಇದರಲ್ಲಿ ಫೋರ್ಟಿಸ್ ಗ್ರೂಪ್ ಇದೆ, ಸಾಗರ್ ಗ್ರೂಪ್ ಇದೆ. ಹೌದಾ, ಲಿಸ್ಟ್ ಗೊತ್ತಾಗುತ್ತೆ. ನಿಯರ್ ಬೈ ನೀವು ಆ್ಯಪ್ ಡೌನ್ಲೋಡ್ ಮಾಡಿ ಓಪನ್ ಮಾಡಿದ ತಕ್ಷಣ ನಿಯರ್ ಬೈ ತೋರಿಸುತ್ತೆ ನಿಮಗೆ ಯಾವ ಹಾಸ್ಪಿಟ್ಲ್ ಇದೆ, ಯಾವ ಲ್ಯಾಬ್ ಇದೆ, ಯಾವ ಫಾರ್ಮಸಿ ಇದೆ ಅಂತ. ಸೊ ಅದ್ರ ಮುಖಾಂತರ ಅದು ಗೊತ್ತಾಗಲಿಲ್ಲ ಅಂದರೆ ನಮ್ಮದು ಕಾಲ್ ಸೆಂಟರ್ ನಂಬರ್ಸ್ ಎಲ್ಲ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಕಾಂಟ್ಯಾಕ್ಟ್ ಮಾಡಿದ್ರೆ ಅವ್ರು ನಿಮ್ಗೆ ಪೂರ್ತಿ ಗೈಡ್ ಮಾಡ್ತಾರೆ. ನೀವು ಎಷ್ಟು ಗಂಟೆಗೆ ಬರಬೇಕು. ಹೌದು, ಆದರೂ ಏನಾಗುತ್ತೆ ಅಂದರೆ ನಮಗೆ ಕಾಂಟ್ಯಾಕ್ಟ್ ನಮ್ಮ ಥ್ರೂಯಿಂದ ನಾವು ಮಾಡಿಕೊಡ್ತೀವಿ. ಬಟ್ ಮೆಜಾರಿಟಿ ನಾವು ಕ್ವಾಲಿಟಿ ಪ್ರೊವೈಡರ್ಸ್ನ ಆಲ್ರೆಡಿ ಆನ್ಬೋರ್ಡ್ ಮಾಡೋದ್ರಿಂದ ನೀವು ಬೇರೆ ಹಾಸ್ಪಿಟ್ಲಿಗೆ ಹೋಗೋಂಥ ಪ್ರಮೇಯ ಬರೋಲ್ಲ. ಸಿಕ್ಕೇ ಸಿಗುತ್ತೆ. ಹೌದು, ಸಿಕ್ಕೇ ಸಿಗುತ್ತೆ ನಿಮಗೆ. ಏನಂದರೆ ಇದು ನಮ್ಮ ಸ್ಟಾರ್ಟಪ್ ಕಂಪ್ನಿ, ಇಲ್ಲಿ ನಾವೇ ಸೇರಿ ಮಾಡಿರೋಂಥದ್ದು ಒಂದು ಕಂಪ್ನಿ. ಅಂದರೆ ನಿಮ್ಮದು ಪ್ರತಿ ಇದರಲ್ಲೂ ದುಡ್ಡು ಸೇವ್ ಆಗುತ್ತೆ ಆ್ಯಪು. ಸೊ ಖಂಡಿತ ನಾನು ಎಲ್ಲರಿಗೂ ರಿಕ್ವೆಸ್ಟ್ ಏನು ಮಾಡೋದಂದರೆ ಪ್ಲೇಸ್ಟೋರ್ಗೆ ಹೋಗಿ ಮೆಡ್ ಪಾಸ್ ಸೇವ್ ಮನಿ ಈ ಟ್ರಾನ್ಸಾಕ್ಷನ್ ಅಂತ ಯೂಸ್ ಮಾಡಿ. ಪ್ರತಿಯೊಂದು ಎಲ್ಲದರಲ್ಲೂ ಡಿಸ್ಕೌಂಟ್ ಸಿಗುತ್ತೆ. ನೀವು ಹೇಳಿ ನಿಮ್ಗೆ ಗೊತ್ತಿರೋರ್ಗೂ ತಿಳಿಸಿ. ಈ ಒಂದು ಮೆಡ್ ಪಾಸ್ ಅನ್ನುವಂಥ ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡ್ರೆ ಮೆಡಿಕಲ್ ಸ್ಟೋರಲ್ಲೂ ಕೂಡ ನಿಮಗೆ ಡಿಸ್ಕೌಂಟಲ್ಲಿ ಮೆಡಿಸಿನ್ ಸಿಗುತ್ತೆ. ಲ್ಯಾಬ್ಗೆ ಹೋದರೂ ಡಿಸ್ಕೌಂಟಲ್ಲೇ ಲ್ಯಾಬ್ ಚಾರ್ಜಸ್ ಕೂಡ ಆಗುತ್ತೆ. ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದರೂ ಕೂಡ ಅಲ್ಲೂ ಕೂಡ ಡಿಸ್ಕೌಂಟ್ನಲ್ಲಿ ನಿಮಗೆ ದುಡ್ಡು ಸೇವ್ ಆಗುತ್ತೆ. ಸೊ ಅಡ್ಮಿಟ್ ಆದಂಥ ಪೇಷಂಟ್ಗೆ ಅಟ್ಲೀಸ್ಟ್ ಒಂದು 5,000, 10,000, 20,000, 30,000, 50,000 ಮಿಕ್ಕಿದ್ರು ಕೂಡ ದೊಡ್ಡ ಅಮೌಂಟೇ ಅಲ್ವಾ ಅನ್ನೋದು ಕೂಡ ಈ ಒಂದು ಉದ್ದೇಶ ಆಗಿದೆ. ಹಾಗೆ ಕ್ವಾಲಿಟಿ ಹಾಸ್ಪಿಟ್ಲ್ಗಳನ್ನು ಟೈಅಪ್ ಮಾಡಿಕೊಂಡು ಈ ಆ್ಯಪ್ ಮುಖಾಂತರ ಡಿಜಿಟಲೈಸ್ ಮಾಡಿಕೊಂಡು ಒಂದಷ್ಟು ಸರ್ವಿಸ್ ಕೊಡುವಂಥ ಕೆಲಸವನ್ನು ಮಾಡ್ತೀರಿ. ಎಷ್ಟೋ ಜನಕ್ಕೆ ಹೆಂಗಪ್ಪ ಕಾಲ್ ಮಾಡೋದು, ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ಅನಿಸ್ಬೋದು. ಬಟ್ ಈ ಚಾನಲ್ ನೋಡ್ತಾ ಇದ್ರೆ ನಿಮ್ಗೆ ಅಲ್ಲೇ ಡಿಸ್ಪ್ಲೇ ಆಗ್ತಿರುತ್ತೆ, ಆ ನಂಬರ್ ಕೂಡ ನೋಡಿ. ಅಕಸ್ಮಾತ್ ಏನಾದರೂ ಹಾಸ್ಪಿಟ್ಲಲ್ಲಿ ಇವುದು ಏನು ಈ ಆ್ಯಪ್ ಏನಿದೆಯಾ ಅದು ವರ್ಕ್ ಆಗಲಿಲ್ಲ ಅಂದರೂ ಕೂಡ ನಮಗೂ ಕೂಡ ಕಾಲ್ ಮಾಡಿ. ನಾವು ನೇರವಾಗಿ ಅವ್ರು ಕಾಲ್ ಮಾಡಿ, ಏನು ಸರ್ ಹಿಂಗೆಲ್ಲ ನಾವು ಮಾತಾಡೋದು ಇವತ್ತೇನೋ ವರ್ಕ್ ಆಗಲಿಲ್ಲ ಅದನ್ನು ಕೂಡ ಹೇಳ್ತೇವೆ. ಬಟ್ ಕ್ವಾಲಿಟಿನ ಮೇಂಟೈನ್ ಮಾಡ್ತಿರೋಂಥದ್ರು, ಒಳ್ಳೆ ಹಾಸ್ಪಿಟ್ಲನ್ನ ಟೈಅಪ್ ಮಾಡಿರೋಂಥವ್ರು, ಅದರಿಂದಾಗಿ ಒಳ್ಳೆ ಸರ್ವಿಸ್ ನೀವು ಕೊಡ್ತಾ ಇದ್ದೀರಿ. ನಮ್ಮದು 4.98 ಔಟ್ ಆಫ್ 5, 4.98 ಔಟ್ ಆಫ್ 5 ಇನ್ ಪ್ಲೇಸ್ಟೋರ್ ಫ್ರಮ್ ಲಾಸ್ಟ್ 5 years. ಇದುವರೆಗೂ ಒಂದೇ ಒಂದು ನೆಗೆಟಿವ್ ಕಮೆಂಟ್ ಇದೆ. ಇನ್ಶೂರೆನ್ಸ್ಗಳೆಲ್ಲ ಇರುತ್ತಲ್ಲ, ಅವ್ರದ್ದೆಲ್ಲ ಏನು ಮಾಡಬೇಕು ಸರ್? ಇನ್ಶೂರೆನ್ಸ್ ನಮ್ಮದು ಕೇರ್ ಇನ್ಶೂರೆನ್ಸ್ ಜೊತೆ ಟೈಅಪ್ ಆಗಿದೆ. ಬಟ್ ನಿಮ್ದು ಯಾವುದೇ ಇನ್ಶೂರೆನ್ಸ್ ಇದ್ರೂ ನಾವು ಹಾಸ್ಪಿಟಲ್ ನೀವು ಮಾಡಿಸ್ಕೊಡ್ತೀವಿ. ಓಕೆ, ಈಗ ಇನ್ಶೂರೆನ್ಸ್ ಇದ್ರೂ ಕೂಡ ಅಲ್ಲೂ ಡಿಸ್ಕೌಂಟ್ ಆಗಿರುತ್ತೆ, ಅದಾದ್ಮೇಲೆ ಡಿಸ್ಕೌಂಟ್ ಬರುತ್ತೆ. ನಿಮ್ಗೆ ಏನಾಗುತ್ತೆ, ಇನ್ಶೂರೆನ್ಸಲ್ಲಿ ಒಂದು 80-85% ಆಗಿರುತ್ತೆ, ಅದು ಡೈರೆಕ್ಟ್ ಹಾಸ್ಪಿಟ್ಲಿಗೆ ಪೇ ಆಗುತ್ತೆ. ಇನ್ನು 10-15% ನೀವು ಪೇ ಮಾಡಲೇಬೇಕು ದುಡ್ಡು ಕ್ಯಾಶಲ್ಲಿ. ಅದು ನಮ್ಮ ಆ್ಯಪಿಂದ ಪೇ ಮಾಡಿ ಅಲ್ಲಿ ಡಿಸ್ಕೌಂಟ್ ಬರುತ್ತೆ. ಹೌದು, ಅಲ್ಲೂ ಡಿಸ್ಕೌಂಟ್ ಬರುತ್ತೆ. ನಿಮ್ಗೆ ಅಕಸ್ಮಾತ್ ಕ್ಯಾಶ್ ಇಲ್ಲ, ನೀವು ಈಗ ಕೆಲವು ಸಲ ಎಷ್ಟೆಷ್ಟೋ ಕಾರ್ಡ್ಗಳಿರುತ್ತೆ, ಇನ್ಶೂರೆನ್ಸ್ ಕಂಪ್ನಿಗಳು ಸಿಕ್ಕಾಪಟ್ಟೆ ಇದೆ ಆ್ಯಕ್ಚುಲಿ, ಒಂದೊಂದಕ್ಕೆ ಟೈಪ್ ಆಗಿರುತ್ತೆ. ಆ ಇನ್ಶೂರೆನ್ಸ್ ಕೂಡ ಲೆಸ್ ಆದರೂ ಕೂಡ ಡೈರೆಕ್ಟ್ ಇನ್ಶೂರೆನ್ಸ್ ಕಂಪ್ನಿಯಿಂದ ಹಾಸ್ಪಿಟ್ಲಿಗೆ ಹೋಗುತ್ತೆ. ಅದಾದಮೇಲೆ ಇಷ್ಟು ಕಟ್ಟಬೇಕು ಅಂತ ಹೇಳ್ತಾರೆ, ಅಷ್ಟು ಕಟ್ಟಬೇಕು ಅಂತ ಹೇಳಿರ್ತಾರೆ ಒಂದಷ್ಟು ಅಮೌಂಟು, ಅದರಲ್ಲೂ ಡಿಸ್ಕೌಂಟ್ ಆಗುತ್ತೆ. ಹೌದು, ಖಂಡಿತ ಆಗುತ್ತೆ. ನಿಮಗೆ 1 lakh ಬಿಲ್ ಆಗಿದೆ ಫಾರ್ ಎಕ್ಸಾಂಪಲ್, ಒಂದು 80-85,000 ನಿಮ್ಗೆ ಕ್ಯಾಶ್ಲೆಸ್ ಆಗಿರುತ್ತೆ.
10-15,000 ಹ್ಯಾಂಡ್ಲಿಂಗ್ ಚಾರ್ಜಸ್ ಅಂತ ಬರುತ್ತೆ. ಅದನ್ನು ನೀವು ಮೆಡ್ಪಾಸ್ ಆ್ಯಪಿಂದ ಪೇ ಮಾಡಿದ್ರೆ ಅದ್ರ ಮೇಲೂ ಡಿಸ್ಕೌಂಟ್ ಬರುತ್ತೆ ನಿಮಗೆ. ಸೊ ನೆಕ್ಸ್ಟ್ ಏನಾಗುತ್ತೆ, ನೀವು ಒ ಪಿ ಡಿಗೆ ಬರ್ತೀರಾ, ಒ ಪಿ ಡಿ ಇನ್ಶೂರೆನ್ಸ್ ಕವರ್ ಆಗಲ್ಲ. ಸೊ ನಿಮ್ಗೆ ಏನು ಸೇವ್ ಆಗಿದೆ ದುಡ್ಡು, ಅದರಿಂದ ನೀವು ಎಷ್ಟು ಒ ಪಿ ಡಿ ಪೇ ಮಾಡ್ತೀರಾ. ಸೊ ನಿಮ್ಗೆ ಆಲ್ಮೋಸ್ಟ್ ಒ ಪಿ ಡಿ ಫ್ರೀ ಆದಂಗೆ ಆಗೋಯ್ತು ನಮ್ಮ ಕಡೆಯಿಂದ ಪೇ ಮಾಡಿದ್ರೆ. ಸೊ ಅದು ಅಡ್ವಾಂಟೇಜ್. ಅಂದರೆ ಅಡ್ಮಿಟ್ ಆದರೆ ಮಾತ್ರ ಚಾರ್ಜಸ್ ಇರುತ್ತೆ ಅಲ್ಲಿ. ಅಡ್ಮಿಟ್ ಆಗಲಿಲ್ಲ ಅಂದರೂ ಕೂಡ ನಿಮ್ಮಲ್ಲಿ ಮೆಡ್ಪಾಸ್ ಸರ್ವಿಸ್ ಒ ಪಿ ಡಿಗೆ ಹೋಗಿ ನೀವು ಜಸ್ಟ್ ಡಾಕ್ಟ್ರನ್ನ ಕನ್ಸಲ್ಟೇಷನ್ ಮಾಡ್ಕೊಂಬಂದು ಪೇ ಮಾಡಿದ್ರು ನಿಮ್ಗೆ ಡಿಸ್ಕೌಂಟ್ ಸಿಗುತ್ತೆ. ಆಮೇಲೆ ಬರ್ಕೊಟ್ಟಿರ್ತಾರೆ, ಅದನ್ನು ಫಾರ್ಮಸಿ ತೊಗೊಂಡೋದ್ರೆ ಅಲ್ಲೂ ಡಿಸ್ಕೌಂಟ್ ಸಿಗುತ್ತೆ. ಸೊ ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಇನ್ ಹೆಲ್ತ್ ಕೇರ್ ಡಿಸ್ಕೌಂಟ್ ಬೇಕು ಅಂದರೆ ಅದು ಎಲ್ಲಿ ಸಿಗತ್ತಪ್ಪ ಅಂದರೆ ಮೆಡ್ಪಾಸಲ್ಲಿ ಸಿಗುತ್ತೆ. ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೋತಾರೆ, ಏನು ಮಾಡ್ತೀವಿ ಸರ್? ಅಂಥವ್ರಿಗೆ ಏನು ಮಾಡ್ತೀವಿ ಅಂದರೆ, ಕೆಲವ್ರಿಗೆ ನಾವು ಕಂಡೀಷನ್ಸ್ ಎಲ್ಲ ಇದಿರುತ್ತೆ. ಇನ್ಫ್ಯಾಕ್ಟ್ ಏನಂದರೆ ಎಲ್ಲರ ಹತ್ರನೂ ದುಡ್ಡು ಇರುತ್ತೆ ಅಂತ ಆಗಲ್ಲ. ಅದಕ್ಕೋಸ್ಕರ ನಾವೇ ಒಂದು ಮೆಡ್ಪಾಸ್ ಫೌಂಡೇಶನ್ ಅಂತ ಸಹ ಇದೆ, ನಾವೇ ಸೇರ್ಕೊಂಡು ಮಾಡಿರೋದು. ಕೆಲವೊಂದು ಹಾಸ್ಪಿಟ್ಲ್ಗಳಲ್ಲಿ ಆಲ್ರೆಡಿ 10% ಇದು ರೈಟ್ ನ್ಯೂಸ್.